ಬುರುಡೆ ಪ್ರಕರಣ ಇದೆಯಲ್ಲ, ಈ ಕೇಸ್ನ ತನಿಖೆಯನ್ನ ಮಾಡಿದಂತ SIT ಅಧಿಕಾರಿಗಳ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. 3923 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ SIT. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ವರದಿ ಸಲ್ಲಿಕೆಯಾಗಿದೆ. ಬುರುಡೆ ಪ್ರಕರಣದಲ್ಲಿ ಏನಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಉದ್ದೇಶ, ಎಲ್ಲದರ ಸಂಪೂರ್ಣವಾದಂತ ಮಾಹಿತಿಯ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದೆ SIT ಅಧಿಕಾರಿಗಳ ತಂಡ. ನಿರಂತರವಾಗಿ ಯಾವಾಗ ಬುರುಡೆ ಪ್ರಕರಣದಲ್ಲಿ ಸತ್ಯಾಸತ್ಯತೆಗಳು ಹೊರಬರ್ತಾ ಹೋಯ್ತೋ, ಎಲ್ಲರೂ ಕೂಡ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿಯ ಷಡ್ಯಂತ್ರವನ್ನ ಮಾಡಿ ದೇವಸ್ಥಾನಕ್ಕೆ ಅಪಚಾರವನ್ನ ಮಾಡುವಂತಹ ಪ್ರಯತ್ನ ನಡೀತಾ ಇತ್ತು ಅನ್ನುವಂಥ ವಿಚಾರ ಯಾವಾಗ ಬಯಲಾಯಿತು, ಎಲ್ಲರೂ ಕೂಡ ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು, ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥ ಸೂಕ್ಷ್ಮತೆ ಸತ್ಯತೆ ಗೊತ್ತಾಗಬೇಕು ಅನ್ನುವಂಥ ವಿಚಾರ ಮಾಡಿದ್ರು. ಈ ಕಾರಣದಿಂದ SIT ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲೇ ಇದ್ದು ತನಿಖೆಯನ್ನ ಮಾಡಿದ್ರು. ತನಿಖೆ ಮಾಡಿ ಈಗ ತನಿಖಾ ವರದಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಬುರುಡೆ ಪ್ರಕರಣದಲ್ಲಿ ಮಹತ್ವದ ಅಪ್ಡೇಟ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ 3923 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೇನು ಮಹತ್ವದ ಅಂಶಗಳು, ಸದ್ಯಕ್ಕೆ ಏನು ಮಾಹಿತಿ ಇದೆ ದಿನೇಶ್? ಹೌದು ರಂಜಿತ್ ಶಿರಿಯಾರೆ, ಏನು ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ ಏನಿದೆ ಅದರ ಒಂದು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೋದು. ಇವತ್ತು SIT ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿಯ ಕೋರ್ಟಿಗೆ ಬಂದು ಆ ಒಂದು ವರದಿಯನ್ನು ಹಿಡ್ಕೊಂಡು ಬಂದು ಈಗಾಗಲೇ ಕೋರ್ಟ್ ಒಳಗೆ ಹೋಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು. SIT ಅಧಿಕಾರಿಗಳಾದಂತಹ ಸೈಮನ್ ಅವರಿದ್ರು, ಜಿತೇಂದ್ರ ದಯಾಮ ಅವರಿದ್ರು, ಜೊತೆಗೆ SIT ಇತರ ಅಧಿಕಾರಿಗಳು ಕೂಡ ಆ ಒಂದು ಟೀಮ್ನಲ್ಲಿ ಇದ್ದಂಥದ್ದು. ಇವತ್ತು ಈಗಾಗಲೇ ಅವರು ಬಂದು ಈ ಕೋರ್ಟ್ನ ಒಳಗಡೆ ಹೋಗಿರುವಂಥದ್ದು ಬೆಳ್ತಂಗಡಿ ನ್ಯಾಯಾಲಯವಿದು. ಇಲ್ಲಿ ಅವರು ಆ ವರದಿಗಳನ್ನು ತೆಗೆದುಕೊಂಡು ಬಂದು ಒಳಗೆ ಈಗಾಗಲೇ ಹೋಗಿರುವಂಥದ್ದು. ಒಟ್ಟು 7 ಫೈಲ್ಗಳಿತ್ತು. 3923 ಪುಟಗಳ ಈ ಒಂದು ಫೈಲನ್ನು ಹಿಡಿದುಕೊಂಡು ಈಗ SIT ಅಧಿಕಾರಿಗಳು ಬೆಳ್ತಂಗಡಿಯ ಕೋರ್ಟಿಗೆ ಬಂದಿರುವಂಥದ್ದು. ಈಗಾಗಲೇ ಅದನ್ನು ಸಲ್ಲಿಕೆಯನ್ನು ಕೂಡ ಮಾಡ್ತಾರೆ. ಅಂದರೆ ಈ ಒಂದು ಪ್ರಕರಣ ಏನಿದೆ ಅಲ್ಲ, ಈ ಒಂದು ಪ್ರಕರಣ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿಯಾಗಿತ್ತು. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿಯಾದಂತಹ ಪ್ರಕರಣ ಇದು. ಆ ಬಳಿಕ ಏನು ಸರ್ಕಾರ SIT ರಚನೆ ಮಾಡಿತ್ತು. ಜುಲೈ 20ರಂದು SIT ರಚನೆ ಕೂಡ ಆಯಿತು. ಆ ಬಳಿಕ ಒಂದಷ್ಟು ದಿನಗಳ ತನಿಖೆ ಆದ ಬಳಿಕ ಪಾಯಿಂಟ್ ಗುರುತು, ಅಂದ್ರೆ ಜುಲೈ 27ನೇ ತಾರೀಕಿನಂದು ಪಾಯಿಂಟ್ ಗುರುತಾಯಿತು. ಆ ಬಳಿಕ ಉತ್ಖನನ ಆಗ್ತಾ ಹೋಯಿತು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಕೂಡ ಆಗಿರುವಂಥದ್ದು. ಆ ಬಳಿಕ ಚಿನ್ನಯ್ಯನನ್ನ ಸತತವಾಗಿ ವಿಚಾರಣೆಗೆ ಕೂಡ ಒಳಪಡಿಸಲಾಗಿತ್ತು. ಅದರ ಜೊತೆಗೆ ಚಿನ್ನಯ್ಯನಿಗೆ ಪ್ರಚೋದನೆ ನೀಡಿದಂತ, ಅಂದ್ರೆ ಆ ಚಿನ್ನಯ್ಯನ ಹಿಂದೆ ಬೆಂಬಲವಾಗಿ ನಿಂತಂತ ಒಂದಷ್ಟು ಜನರೇನಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಸಲಾಯಿತು. ಆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡಲಾಯಿತು, ಆತನನ್ನ ಬಂಧಿಸಲಾಯಿತು. ಬಂಧಿಸಿ ಮತ್ತೆ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆತನನ್ನ ಸುಮಾರು ಅಂದ್ರೆ 13 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸದ್ಯ ಆತ ಶಿವಮೊಗ್ಗದ ಜೈಲಿನಲ್ಲಿ ಇರುವಂತದ್ದು. ಮತ್ತು ಇವಾಗ ಏನು 3923 ಪುಟಗಳ ಏನು ಚಾರ್ಜ್ ಶೀಟ್ ಏನಿದೆ ಅದನ್ನ SIT ಟೀಮ್ ತಂದು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಒಪ್ಪಿಸಿರುವಂತದ್ದು ರಂಜಿತ್ ಶಿರಿಯಾರ್. ಬುರುಡೆ ಪ್ರಕರಣ ಇದೆಯಲ್ಲ, ಈ ಕೇಸ್ನ ತನಿಖೆಯನ್ನ ಮಾಡಿದಂತ SIT ಅಧಿಕಾರಿಗಳ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. 3923 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ SIT. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ವರದಿ ಸಲ್ಲಿಕೆಯಾಗಿದೆ. ಬುರುಡೆ ಪ್ರಕರಣದಲ್ಲಿ ಏನಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಉದ್ದೇಶ, ಎಲ್ಲದರ ಸಂಪೂರ್ಣವಾದಂತ ಮಾಹಿತಿಯ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದೆ SIT ಅಧಿಕಾರಿಗಳ ತಂಡ. ನಿರಂತರವಾಗಿ ಯಾವಾಗ ಬುರುಡೆ ಪ್ರಕರಣದಲ್ಲಿ ಸತ್ಯಾಸತ್ಯತೆಗಳು ಹೊರಬರ್ತಾ ಹೋಯ್ತೋ, ಎಲ್ಲರೂ ಕೂಡ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿಯ ಷಡ್ಯಂತ್ರವನ್ನ ಮಾಡಿ ದೇವಸ್ಥಾನಕ್ಕೆ ಅಪಚಾರವನ್ನ ಮಾಡುವಂತಹ ಪ್ರಯತ್ನ ನಡೀತಾ ಇತ್ತು ಅನ್ನುವಂಥ ವಿಚಾರ ಯಾವಾಗ ಬಯಲಾಯಿತು, ಎಲ್ಲರೂ ಕೂಡ ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು, ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥ ಸೂಕ್ಷ್ಮತೆ ಸತ್ಯತೆ ಗೊತ್ತಾಗಬೇಕು ಅನ್ನುವಂಥ ವಿಚಾರ ಮಾಡಿದ್ರು. ಈ ಕಾರಣದಿಂದ SIT ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲೇ ಇದ್ದು ತನಿಖೆಯನ್ನ ಮಾಡಿದ್ರು. ತನಿಖೆ ಮಾಡಿ ಈಗ ತನಿಖಾ ವರದಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಬುರುಡೆ ಪ್ರಕರಣದಲ್ಲಿ ಮಹತ್ವದ ಅಪ್ಡೇಟ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ 3923 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೇನು ಮಹತ್ವದ ಅಂಶಗಳು, ಸದ್ಯಕ್ಕೆ ಏನು ಮಾಹಿತಿ ಇದೆ ದಿನೇಶ್?
ಹೌದು ರಂಜಿತ್ ಶಿರಿಯಾರೆ, ಏನು ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ ಏನಿದೆ ಅದರ ಒಂದು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೋದು. ಇವತ್ತು SIT ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿಯ ಕೋರ್ಟಿಗೆ ಬಂದು ಆ ಒಂದು ವರದಿಯನ್ನು ಹಿಡ್ಕೊಂಡು ಬಂದು ಈಗಾಗಲೇ ಕೋರ್ಟ್ ಒಳಗೆ ಹೋಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು. SIT ಅಧಿಕಾರಿಗಳಾದಂತಹ ಸೈಮನ್ ಅವರಿದ್ರು, ಜಿತೇಂದ್ರ ದಯಾಮ ಅವರಿದ್ರು, ಜೊತೆಗೆ SIT ಇತರ ಅಧಿಕಾರಿಗಳು ಕೂಡ ಆ ಒಂದು ಟೀಮ್ನಲ್ಲಿ ಇದ್ದಂಥದ್ದು. ಇವತ್ತು ಈಗಾಗಲೇ ಅವರು ಬಂದು ಈ ಕೋರ್ಟ್ನ ಒಳಗಡೆ ಹೋಗಿರುವಂಥದ್ದು ಬೆಳ್ತಂಗಡಿ ನ್ಯಾಯಾಲಯವಿದು. ಇಲ್ಲಿ ಅವರು ಆ ವರದಿಗಳನ್ನು ತೆಗೆದುಕೊಂಡು ಬಂದು ಒಳಗೆ ಈಗಾಗಲೇ ಹೋಗಿರುವಂಥದ್ದು. ಒಟ್ಟು 7 ಫೈಲ್ಗಳಿತ್ತು. 3923 ಪುಟಗಳ ಈ ಒಂದು ಫೈಲನ್ನು ಹಿಡಿದುಕೊಂಡು ಈಗ SIT ಅಧಿಕಾರಿಗಳು ಬೆಳ್ತಂಗಡಿಯ ಕೋರ್ಟಿಗೆ ಬಂದಿರುವಂಥದ್ದು. ಈಗಾಗಲೇ ಅದನ್ನು ಸಲ್ಲಿಕೆಯನ್ನು ಕೂಡ ಮಾಡ್ತಾರೆ. ಅಂದರೆ ಈ ಒಂದು ಪ್ರಕರಣ ಏನಿದೆ ಅಲ್ಲ, ಈ ಒಂದು ಪ್ರಕರಣ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿಯಾಗಿತ್ತು. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿಯಾದಂತಹ ಪ್ರಕರಣ ಇದು. ಆ ಬಳಿಕ ಏನು ಸರ್ಕಾರ SIT ರಚನೆ ಮಾಡಿತ್ತು. ಜುಲೈ 20ರಂದು SIT ರಚನೆ ಕೂಡ ಆಯಿತು. ಆ ಬಳಿಕ ಒಂದಷ್ಟು ದಿನಗಳ ತನಿಖೆ ಆದ ಬಳಿಕ ಪಾಯಿಂಟ್ ಗುರುತು ಅಂದ್ರೆ ಜುಲೈ 27ನೇ ತಾರೀಕಿನಂದು ಪಾಯಿಂಟ್ ಗುರುತಾಯಿತು. ಆ ಬಳಿಕ ಉತ್ಖನನ ಆಗ್ತಾ ಹೋಯಿತು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಕೂಡ ಆಗಿರುವಂಥದ್ದು. ಆ ಬಳಿಕ ಚಿನ್ನಯ್ಯನನ್ನ ಸತತವಾಗಿ ವಿಚಾರಣೆಗೆ ಕೂಡ ಒಳಪಡಿಸಲಾಗಿತ್ತು. ಅದರ ಜೊತೆಗೆ ಚಿನ್ನಯ್ಯನಿಗೆ ಪ್ರಚೋದನೆ ನೀಡಿದಂತ ಅಂದ್ರೆ ಆ ಚಿನ್ನಯ್ಯನ ಹಿಂದೆ ಬೆಂಬಲವಾಗಿ ನಿಂತಂತ ಒಂದಷ್ಟು ಜನರೇನಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಸಲಾಯಿತು. ಆ ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡೆಯಲಾಯಿತು, ಆತನನ್ನ ಬಂಧಿಸಲಾಯಿತು. ಬಂಧಿಸಿ ಮತ್ತೆ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆತನನ್ನ ಸುಮಾರು ಅಂದ್ರೆ 13 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸದ್ಯ ಆತ ಶಿವಮೊಗ್ಗದ ಜೈಲಿನಲ್ಲಿ ಇರುವಂತದ್ದು. ಮತ್ತು ಇವಾಗ ಏನು 3923 ಪುಟಗಳ ಏನು ಚಾರ್ಜ್ ಶೀಟ್ ಏನಿದೆ ಅದನ್ನ SIT ಟೀಮ್ ತಂದು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಒಪ್ಪಿಸಿರುವಂತದ್ದು. ರಂಜಿತ್ ಶಿರಿಯಾರ್, ಬುರುಡೆ ಪ್ರಕರಣ ಇದೆಯಲ್ಲ, ಈ ಕೇಸ್ನ ತನಿಖೆಯನ್ನ ಮಾಡಿದಂತ SIT ಅಧಿಕಾರಿಗಳ ತಂಡ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ. 3923 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದೆ SIT. ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ವರದಿ ಸಲ್ಲಿಕೆಯಾಗಿದೆ. ಬುರುಡೆ ಪ್ರಕರಣದಲ್ಲಿ ಏನಾಯ್ತು, ಹೇಗಾಯ್ತು, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನು ಉದ್ದೇಶ, ಎಲ್ಲದರ ಸಂಪೂರ್ಣವಾದಂತ ಮಾಹಿತಿಯ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದೆ SIT ಅಧಿಕಾರಿಗಳ ತಂಡ. ನಿರಂತರವಾಗಿ ಯಾವಾಗ ಬುರುಡೆ ಪ್ರಕರಣದಲ್ಲಿ ಸತ್ಯಾಸತ್ಯತೆಗಳು ಹೊರಬರ್ತಾ ಹೋಯ್ತೋ ಎಲ್ಲರೂ ಕೂಡ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿಯ ಷಡ್ಯಂತ್ರವನ್ನ ಮಾಡಿ ದೇವಸ್ಥಾನಕ್ಕೆ ಅಪಚಾರವನ್ನ ಮಾಡುವಂತಹ ಪ್ರಯತ್ನ ನಡೀತಾ ಇತ್ತು ಅನ್ನುವಂಥ ವಿಚಾರ ಯಾವಾಗ ಬಯಲಾಯಿತು, ಎಲ್ಲರೂ ಕೂಡ ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು, ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥ ಸೂಕ್ಷ್ಮತೆ ಸತ್ಯತೆ ಗೊತ್ತಾಗಬೇಕು ಅನ್ನುವಂಥ ವಿಚಾರ ಮಾಡಿದ್ರು. ಈ ಕಾರಣದಿಂದ SIT ಅಧಿಕಾರಿಗಳು ನಿರಂತರವಾಗಿ ಆ ಭಾಗದಲ್ಲೇ ಇದ್ದು ತನಿಖೆಯನ್ನ ಮಾಡಿದ್ರು. ತನಿಖೆ ಮಾಡಿ ಈಗ ತನಿಖಾ ವರದಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ, ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಬುರುಡೆ ಪ್ರಕರಣದಲ್ಲಿ ಮಹತ್ವದ ಅಪ್ಡೇಟ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈ 3923 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಏನೇನು ಮಹತ್ವದ ಅಂಶಗಳು, ಸದ್ಯಕ್ಕೆ ಏನು ಮಾಹಿತಿ ಇದೆ ದಿನೇಶ್? ಹೌದು ರಂಜಿತ್ ಶಿರಿಯಾರೆ, ಏನು ಧರ್ಮಸ್ಥಳ ಶವಹೂತಿಟ್ಟ ಪ್ರಕರಣ ಏನಿದೆ ಅದರ ಒಂದು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೋದು. ಇವತ್ತು SIT ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿಯ ಕೋರ್ಟಿಗೆ ಬಂದು ಆ ಒಂದು ವರದಿಯನ್ನು ಹಿಡ್ಕೊಂಡು ಬಂದು ಈಗಾಗಲೇ ಕೋರ್ಟ್ ಒಳಗೆ ಹೋಗಿರುವಂಥದ್ದು ದೃಶ್ಯದಲ್ಲೂ ಕೂಡ ನೀವು ಗಮನಿಸಬಹುದು. SIT ಅಧಿಕಾರಿಗಳಾದಂತಹ ಸೈಮನ್ ಅವರಿದ್ರು, ಜಿತೇಂದ್ರ ದಯಾಮ ಅವರಿದ್ರು, ಜೊತೆಗೆ SIT ಇತರ ಅಧಿಕಾರಿಗಳು ಕೂಡ ಆ ಒಂದು ಟೀಮ್ನಲ್ಲಿ ಇದ್ದಂಥದ್ದು. ಇವತ್ತು ಈಗಾಗಲೇ ಅವರು ಬಂದು ಈ ಕೋರ್ಟ್ನ ಒಳಗಡೆ ಹೋಗಿರುವಂಥದ್ದು ಬೆಳ್ತಂಗಡಿ ನ್ಯಾಯಾಲಯವಿದು. ಇಲ್ಲಿ ಅವರು ಆ ವರದಿಗಳನ್ನು ತೆಗೆದುಕೊಂಡು ಬಂದು ಒಳಗೆ ಈಗಾಗಲೇ ಹೋಗಿರುವಂಥದ್ದು. ಒಟ್ಟು 7 ಫೈಲ್ಗಳಿತ್ತು. 3923 ಪುಟಗಳ ಈ ಒಂದು ಫೈಲನ್ನು ಹಿಡಿದುಕೊಂಡು ಈಗ SIT ಅಧಿಕಾರಿಗಳು ಬೆಳ್ತಂಗಡಿಯ ಕೋರ್ಟಿಗೆ ಬಂದಿರುವಂಥದ್ದು. ಈಗಾಗಲೇ ಅದನ್ನ ಸಲ್ಲಿಕೆಯನ್ನು ಕೂಡ ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಅಲ್ಲ, ಈ ಒಂದು ಪ್ರಕರಣ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿಯಾಗಿತ್ತು. ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿಯಾದಂತಹ ಪ್ರಕರಣ ಇದು. ಆ ಬಳಿಕ ಏನು ಸರ್ಕಾರ SIT ರಚನೆ ಮಾಡಿತ್ತು. ಜುಲೈ 20ರಂದು SIT ರಚನೆ ಕೂಡ ಆಯಿತು. ಆ ಬಳಿಕ ಒಂದಷ್ಟು ದಿನಗಳ ತನಿಖೆ ಆದ ಬಳಿಕ ಪಾಯಿಂಟ್ ಗುರುತು ಅಂದ್ರೆ ಜುಲೈ 27ನೇ ತಾರೀಕಿನಂದು ಪಾಯಿಂಟ್ ಗುರುತಾಯಿತು. ಆ ಬಳಿಕ ಉತ್ಖನನ ಆಗ್ತಾ ಹೋಯಿತು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಕೂಡ ಆಗಿರುವಂಥದ್ದು. ಆ ಬಳಿಕ ಚಿನ್ನಯ್ಯನನ್ನ ಸತತವಾಗಿ ವಿಚಾರಣೆಗೆ ಕೂಡ ಒಳಪಡಿಸಲಾಗಿತ್ತು. ಅದರ ಜೊತೆಗೆ ಚಿನ್ನಯ್ಯನಿಗೆ ಪ್ರಚೋದನೆ ನೀಡಿದಂತ ಅಂದ್ರೆ ಆ ಚಿನ್ನಯ್ಯನ ಹಿಂದೆ ಬೆಂಬಲವಾಗಿ ನಿಂತಂತ ಒಂದಷ್ಟು ಜನರೇನಿದ್ದಾರೆ ಅವರಿಗೂ ಕೂಡ ನೋಟಿಸ್ ಅನ್ನು ನೀಡಿ ಅವರನ್ನು ಕೂಡ ವಿಚಾರಣೆಗೆ ಕರೆಸಲಾಯಿತು. ಆ
ಬಳಿಕ ಚಿನ್ನಯ್ಯನನ್ನ ವಶಕ್ಕೆ ಪಡಲಾಯಿತು, ಆತನನ್ನ ಬಂಧಿಸಿ ಮತ್ತೆ ವಿಚಾರಣೆಗೊಳಪಡಿಸಲಾಗಿತ್ತು. ಆತನನ್ನ ಸುಮಾರು ಅಂದ್ರೆ 13 ದಿನಗಳ ಕಾಲ ಕಸ್ಟಡಿಗೆ ಪಡೆದು ಆತನನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸದ್ಯ ಆತ ಶಿವಮೊಗ್ಗದ ಜೈಲಿನಲ್ಲಿ ಇರುವಂತದ್ದು ಮತ್ತು ಇವಾಗ ಏನು 3923 ಪುಟಗಳ ಏನು ಚಾರ್ಜ್ ಶೀಟ್ ಏನಿದೆ ಅದನ್ನ SIT ಟೀಮ್ ತಂದು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಒಪ್ಪಿಸಿರುವಂತದ್ದು ರಂಜಿತ್ ಶ್ರೀಯರ್.